ಮೊನ್ನೆ ಅವಧಿ ಒಳಗೆ ಪ್ರಥಮ ಮಹಾಯುದ್ಧದ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಆ ಘಟನೆಯೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1917 ಮೊದಲನೇ ಮಹಾಯುದ್ಧ ಆರಂಭ ಆದ ನಂತರದ ಅವಧಿ ಒಳಗೆ ರಷ್ಯಾದೊಳಗೆ ಕ್ರಾಂತಿ ಪ್ರಾರಂಭ ಆಗ್ತದೆ. ಆ ರಷ್ಯಾದೊಳಗೆ ಕ್ರಾಂತಿ ಆರಂಭ ಆಗಿದ್ದರಿಂದಾಗಿ ಅನಿವಾರ್ಯವಾಗಿ ರಷ್ಯಾ ಯುದ್ಧರಂಗದಿಂದ ವಾಪಸ್ ರಷ್ಯಾಕ್ಕೆ ಹೋಗ್ಬೇಕಾಗ್ತದೆ. ಮೊದಲನೇ ಮಹಾಯುದ್ಧದ ಮಿತ್ರ ಸೈನ್ಯದಲ್ಲಿರ್ತಕ್ಕಂಥ ರಷ್ಯಾ ವಾಪಸ್ ಹೋದ್ಮೇಲೆ ಆ ಸ್ಥಾನಕ್ಕೆ ಅಮೆರಿಕ ಯುದ್ಧರಂಗವನ್ನು ಪ್ರವೇಶ ಮಾಡ್ತೈತಿ. ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಿದಾಗ ಬಹುತೇಕವಾಗಿ ವಿಜಯ ಏನಿತ್ತಲ್ಲ, ಆ ವಿಜಯ ಅಮೇರಿಕಾದ ಅಥವಾ ಮಿತ್ರ ಪಡೆ ಕಡೆ ಏನಪ್ಪ ಅಂತಂದ್ರೆ ವಾಲ್ತದೆ. ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಿದ್ಮೇಲೆ ವಿಜಯದ ತಕ್ಕಡಿ ಮಿತ್ರ ಪಡೆ ಕಡೆ ವಾಲ್ತು ಅಂತಂತೀವಿ. ಹಾಗಾದ್ರೆ ಅಮೆರಿಕ ಯುದ್ಧರಂಗ ಯಾಕೆ ಪ್ರವೇಶ ಮಾಡ್ತು ಅಂತ ಒಂದು ಕಾರಣ ಬೇಕು. ಅಮೆರಿಕ ಯುದ್ಧರಂಗ ಯಾಕೆ ಪ್ರವೇಶ ಮಾಡ್ತು, ಏನಾದ್ರೂ ಕಾರಣ ಬೇಕಲ್ಲ. ಮುಂಚೆ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಿರಲಿಲ್ಲ, ಆದ್ರೆ ಅಮೆರಿಕ ಯುದ್ಧರಂಗ ಯಾಕೆ ಪ್ರವೇಶ ಮಾಡ್ತು? ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಜರ್ಮನಿ ಅಮೆರಿಕದ ಅಥವಾ ಬ್ರಿಟನ್ನಿನ ಲುಸಿಟಾನಿಯಾ ಅನ್ನುವಂಥದ್ದು ಹಡಗನ್ನ ಲುಸಿಟಾನಿಯಾ ಅನ್ನುವಂಥ ಹಡಗೇನದ, ಆ ಹಡಗನ್ನೇನಪ್ಪ ಅಂದ್ರೆ ಮುಳುಗಿಸ್ತದೆ. ಆ ಹಡಗನ್ನ ಮುಳುಗಿಸ್ತದೆ. ಅಟ್ಲಾಂಟಿಕ್ ಸಾಗರದ ಮೂಲಕ ಹೋಗ್ತಕ್ಕಂಥ ಈ ಒಂದು ದೊಡ್ಡದಾಗಿರ್ತಕ್ಕಂಥ ಹಡಗು, ಈ ಹಡಗ 1917 ಮೇ 17 ಸಂದರ್ಭದೊಳಗೆ ಬಹಳಷ್ಟು ಜನ ಪ್ರಯಾಣ ಮಾಡ್ತಿರ್ತಾರೆ. ಸುಮಾರು 1200 ಜನ ಇರ್ತಾರೆ. ಆ 1200 ಜನ ಪ್ರಯಾಣ ಮಾಡ್ತಕ್ಕಂಥ ಲುಸಿಟಾನಿಯಾ ಅನ್ನುವಂಥ ಹಡಗನ್ನ ಜರ್ಮನಿಯವರು ಟಾರ್ಪೆಡೋ ಅನ್ನುವಂತಹ ಆಯುಧದಿಂದ ಏನಪ್ಪ ಅಂತಂದ್ರೆ ಆ ಹಡಗನ್ನ 2 ಸುತ್ತು ಟಾರ್ಪೆಡೋ ಆಯುಧದಿಂದ ದಾಳಿ ಮಾಡಿ ಆ ಹಡಗನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ನಾಶಗೊಂಡಿರ್ತಕ್ಕಂಥ ಹಡಗು ಅದು ಸಾಗರದೊಳಗೆ ಮುಳುಗಿಬಿಡ್ತದೆ. ಅದರೊಳಗೆ 1200ಕ್ಕಿಂತ ಹೆಚ್ಚು ಜನ ಇರ್ತಾರೆ. ಹೆಣ್ಮಕ್ಳು ಇರ್ತಾರೆ, ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಪುರುಷರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದರೊಳಗೆ ಅಮೇರಿಕನ್ರು ಇರ್ತಾರೆ. ಅಮೇರಿಕನ್ರು ಇರೋದ್ರಿಂದ ಅಮೇರಿಕ ಏನು ಮಾಡ್ತದಪ್ಪ ಅಂತಂದ್ರೆ ಬಹಳಷ್ಟು ಸಿಟ್ಟಿಗೆ ಬರ್ತದೆ. ಅವಾಗ ಅಮೇರಿಕ ಏನು ಮಾಡ್ತದೆ ಅಂತಂದ್ರೆ ಜರ್ಮನಿಗೆ ಹೇಳ್ತದೆ, ಆ ಏನು ಹಡಗು ನಾಶ ಆಗ್ಯದ, ಏನು ಸಾವು ನೋವುಗಳಾಗ್ಯಾವ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರಣ ಮತ್ತು ಪರಿಹಾರ ಕೊಡಬೇಕು ಅಂತ ಅಮೆರಿಕ ಜರ್ಮನಿ ಕೇಳ್ತದೆ. ಮತ್ತು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಅಥವಾ ನಷ್ಟ ಏನಾಗುತ್ತೆ, ನಷ್ಟ ಭರಿಸಿಕೊಡ್ಬೇಕಲ್ಲ. ನಷ್ಟ ಭರಿಸಿಕೊಟ್ಟಿದ್ರೆ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡ್ತಿರ್ಲಿಲ್ಲ. ಆದ್ರೆ ಜರ್ಮನಿ ಏನ್ ಮಾಡ್ತದಂದ್ರೆ ನಷ್ಟ ಭರಿಸೋದು ತಪ್ಪಿಸಿಕೊಳ್ಬೇಕಂತೇಳಿ ನುಣುಚಿಕೊಳ್ಳುವ ಸುಳ್ಳು ಮಾಹಿತಿಯನ್ನ ಕೊಡ್ತೈತಿ. ಅಂದ್ರೆ ನಾವೇನು ಮುಳುಗಿಸಿಲ್ಲ ಅಂತ. ಈ ಸುಳ್ಳು ಮಾಹಿತಿ ಕೊಟ್ಟಿದ್ರಿಂದ ಏನಪ್ಪಾ ಅಂದ್ರೆ ಅಮೆರಿಕದ ಅಧ್ಯಕ್ಷನಿಗೆ ವುಡ್ರೋ ವಿಲ್ಸನ್ 14 ಪಾಯಿಂಟ್ಸ್ ಅಂತ ಬರ್ತದೆ, ಕೇಳಿದ್ರೆ ಕೇಳ್ತಾರೆ ಪ್ರಶ್ನೆ. ಅದು ವುಡ್ರೋ ವಿಲ್ಸನ್ 14 ವರ್ಷಗಳು ಜನಾಂಗಿಗಳ ನಾಯಕ ಅಂತ ಕರ್ಕೊಂತಾರ, ಜನಾಂಗಗಳ ಸಮಿತಿ ನಾಯಕ ಅಂತ ಆಗ್ತಾನೆ. ಆ ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಏನಪ್ಪಾ ಅಂದ್ರೆ ಸಾಕಷ್ಟು ಸಿಟ್ಟು ಬರ್ತೈತಿ. ಅದಕ್ಕೆ ಜರ್ಮನಿ ಆ ನಷ್ಟದ ನಷ್ಟವನ್ನ ಭರಿಸಾಕ ಒಪ್ಪದೇ ಇರುವಂತ ಸಂದರ್ಭದೊಳಗೆ ಮತ್ತು ಅದರ ಹೊಣೆಯನ್ನ ಹೊರದೇ ಇರುವಂತ ಕಾರಣಕ್ಕಾಗಿ ಅಮೆರಿಕ ಯುದ್ಧರಂಗವನ್ನು ಪ್ರವೇಶ ಮಾಡಬೇಕು, ಯುದ್ಧಕ್ಕೆ ಇಳಿಬೇಕು ಅಂತೇಳಿ ನಿರ್ಧಾರ ಮಾಡ್ತಿದೆ. ಯುದ್ಧಕ್ಕೆ ಇಳಿಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ಅದೇನು ಯುದ್ಧಕ್ಕೆ ಹೋಗೋದಿಲ್ಲ, ಸಡನ್ ಆಗಿ ಹೋಗೋದಿಲ್ಲ. ವುಡ್ರೋ ವಿಲ್ಸನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನೆಲ್ಲ ನೆರೆ ರಾಷ್ಟ್ರಗಳದವರೆಲ್ಲ ಕೂಡಿಸ್ಕೊಳ್ತಾನೆ. ಯಾರು ಜರ್ಮನಿಯನ್ನ ವಿರೋಧ ಮಾಡ್ತಿದ್ರಲ್ಲ ಅವೆಲ್ಲ ರಾಷ್ಟ್ರಗಳನ್ನ ಕೂಡಿಸ್ಕೊಳ್ತಾನೆ. 1917 ಏಪ್ರಿಲ್ 2ಕ್ಕೆ 1917 ಏಪ್ರಿಲ್ 2ಕ್ಕೆ
1917 ಏಪ್ರಿಲ್ 2ಕ್ಕೆ ಏನಪ್ಪ ಅಂದ್ರೆ ವುಡ್ರೋ ವಿಲ್ಸನ್ನ ಈ ರಾಷ್ಟ್ರಗಳ ಸಮೂಹ ಏನೋ ಒಂದು ಸಭೆ ಸೇರಿತ್ತು. ಅದಕ್ಕೆ ಕಾಂಗ್ರೆಸ್ ಅಂತ ಕರಿತೀವಿ. ಕಾಂಗ್ರೆಸ್ ಅಂದ್ರೆ ಸಮೂಹ ಅಥವಾ ನಾವು ಸಭೆ ಅಂತ ಕರ್ಕೊಂತೀವಿ, ಒಂದು ಗುಂಪು ಅಂತ ಕರ್ಕೊಂತೀವಿ. ಆ ಕಾಂಗ್ರೆಸ್ಸಿನ ಮುಂದೆ ವುಡ್ರೋ ವಿಲ್ಸನ್ ಏನಪ್ಪಾ ಅಂತಂದ್ರೆ ಈ ಜರ್ಮನಿ ಮಾಡಿರ್ತಕ್ಕಂಥ ದಾಳಿ, ಆ ನಾಶವಾಗಿರ್ತಕ್ಕಂಥ ಬ್ರಿಟಿಷ್ ಹಡಗು ಮತ್ತು ಅದಕ್ಕೆ ಪರಿಹಾರ ಕೊಡದೆ ನುಸುಳಿಕೊಂಡಿರ್ತಕ್ಕಂಥದ್ದು, ಇದು ಎಲ್ಲವನ್ನ ಕುರಿತು ಈ ಜರ್ಮನಿಯ ಧೋರಣೆಯನ್ನು ತಿಳಿಸ್ತಾನೆ, ಭಾಷಣ ಮಾಡ್ತಾನೆ. ಆ ಭಾಷಣವನ್ನು ಆಲಿಸಿರ್ತಕ್ಕಂಥ ರಾಷ್ಟ್ರಗಳು ಏನಪ್ಪ ಅಂದ್ರೆ ಜರ್ಮನಿ ಜೊತೆ ಯುದ್ಧ ಮಾಡೋಕ್ಕೇನಪ್ಪ ಅಂದ್ರೆ ಒಪ್ಪಿಕೊಳ್ತಾರೆ. ಅವ ಶಿಫಾರಸ್ ಇಡ್ತಾನ, ಬರೆದು ಇಡ್ತಾನೆ, ಇದಕ್ಕೆ ಎಷ್ಟೆಲ್ಲ ಜರ್ಮನಿ ಏನಪ್ಪ ಅಂದ್ರೆ ದಾಳಿ ಮಾಡಿ ಇಷ್ಟೆಲ್ಲ ನಾಶ ಮಾಡೈತಿ, ಮತ್ತು ಜರ್ಮನಿ ಒಪ್ಕೊಳ್ಳಕತ್ತಿಲ್ಲ, ಇದಕ್ಕೆ ತಮ್ಮ ಅಭಿಪ್ರಾಯ ಬಹುತೇಕ ಜನ ಬಹುತೇಕ ರಾಷ್ಟ್ರಗಳು ಏನಪ್ಪ ಅಂದ್ರೆ ಅಮೆರಿಕವನ್ನು ಯುದ್ಧರಂಗ ಪ್ರವೇಶ ಮಾಡಕ್ಕೆ ಹೇಳ್ತಾರೆ. ಹೀಗಾಗಿ ಅಮೆರಿಕ ಮತ್ತು ಜರ್ಮನಿ ಮಧ್ಯೆ ಯುದ್ಧ ಆರಂಭ ಆಗ್ತದೆ, ಯುದ್ಧಕ್ಕೆ ಸಜ್ಜಾಗ್ತದೆ. ಹಾಗಾದ್ರೆ ಯುದ್ಧಕ್ಕೆ ಸಜ್ಜಾತು ಅಂತಂದ್ರೆ ಯುದ್ಧ ಆಗ್ಬಿಡ್ತೇನೋ, ಡೈರೆಕ್ಟಾಗಿ ಯುದ್ಧಕ್ಕೆ ಬಂದ್ಬಿಟ್ರೇನು ಸೈನ್ಯ ತಗೊಂಡ. 1917 ಏಪ್ರಿಲ್ 2ಕ್ಕೆ ನಿರ್ಧಾರ ಆಗ್ತೈತಿ. 1917 ಏಪ್ರಿಲ್ 2ರ ನಂತರ ಸೈನ್ಯ ತಗೊಂಡು ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಸೈನ್ಯ ಮತ್ತು ಇಂಪೀರಿಯಲ್ ಜರ್ಮನಿಯ ಸೈನ್ಯ, ಈ ಎರಡೂ ಸೈನ್ಯದ ಮಧ್ಯೆ ಯುದ್ಧ ಆರಂಭ ಆಗ್ತದೆ. ಆ ಯುದ್ಧದ ಘಟ್ಟವನ್ನು ನೋಡುವಂಥ ಸಂದರ್ಭದೊಳಗೆ 1918 ಅಮೆರಿಕ ಯುದ್ಧ ಪ್ರವೇಶ ಮಾಡಿದ ಮೇಲೆ 1917 ಯುದ್ಧದ ಅಂತಿಮ ಘಟ್ಟ ಅಂತೇಳಿ ನಿರ್ಣಯ ಮಾಡ್ತದೆ. ಎರಡನೆಯ ವಿಲಿಯಂ ಪಶ್ಚಿಮದ ರಣರಂಗದೊಳಗೆ ಯುದ್ಧದ ಪಶ್ಚಿಮ ಭಾಗದೊಳಗೆ ಅಂತಿಮ ಘಟ್ಟದ ಹೋರಾಟ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೆ. ಹೋರಾಟ ಮಾಡಿ ಯಶಸ್ಸನ್ನು ಗಳಿಸಬೇಕು ಅಂತ ಸೈನ್ಯಕ್ಕೆ ಆಜ್ಞೆ ಮಾಡ್ತಾನೆ. ಇದು ಲಾಸ್ಟ್ ನೋಡ್ರಿ, ಒಂದ್ಸರಿ ಮಾಡಿಬಿಡ್ರಿ ಹೋಗ್ಲಿ ಅಂತೇಳಿ ಸೈನಿಕ ಆಜ್ಞೆಯನ್ನು ಮಾಡ್ತಾನೆ. ಆ ವಿಲ್ಸನ್ ಎರಡನೇ ವಿಲಿಯಂ ಆಜ್ಞೆ ಮಾಡಿದ ನಂತರ ಅದೇ 1918 ಏಪ್ರಿಲ್ ತಿಂಗಳೊಳಗೆ ಮಿತ್ರ ರಾಷ್ಟ್ರಗಳೆಲ್ಲ ಕುಡ್ಕೊಂತಾವೆ. ಎರಡನೇ ವಿಲಿಯಂ ಹೇಳ್ತಾನೆ, ಇದು ಲಾಸ್ಟ್ ನೋಡ್ರಿ, ಇನ್ನೇನು ದಾಳಿ ಐತಲ್ಲ ಇದು ಒಂದ್ಸರಿ ಪಶ್ಚಿಮದ ಭಾಗದ ಮೇಲೆ ದಾಳಿ ಮಾಡಿಬಿಡ್ರಿ, ಇದರಿಂದ ಗೆಲುವು ಸಿಕ್ಬಿಡ್ಬೇಕು ನಮಗೆ, ಇದೇ ಲಾಸ್ಟ್ ದಾಳಿ, ಇನ್ನೇನು ಪದೇ ಸಣ್ಣ ಪುಟ್ಟ ದಾಳಿ ಮಾಡೋದು ಬೇಡ ಅಂತ ಘೋಷಣೆ ಮಾಡಿದ ಮ್ಯಾಗ 1918 ಏಪ್ರಿಲ್ನೊಳಗೆ ಮಿತ್ರ ರಾಷ್ಟ್ರಗಳೆಲ್ಲ ಕುಡ್ಕೊಂತಾವ. ಮಿತ್ರ ರಾಷ್ಟ್ರಗಳು ಕುಡ್ಕೊಂಡು ಆ ಸೈನ್ಯಕ್ಕೆ ಒಬ್ಬ ದಂಡನಾಯಕ ಅಂತ ನೇಮಕ ಮಾಡ್ತಾರೆ. ಅಂದರೆ ಒಂದೊಂದು ರಾಷ್ಟ್ರದ ಒಂದೊಂದು ಸೈನಿಕರಿಗೆ ಒಬ್ಬೊಬ್ಬರು ದಂಡನಾಯಕ ಬೇರೆ. ಮಿತ್ರ ರಾಷ್ಟ್ರಗಳು ಏನಿರ್ತಾವಲ್ಲ ಎಲ್ಲ ಸೈನ್ಯಕ್ಕೆ ಒಬ್ಬ ದಂಡನಾಯಕ ಅಂತ ನೇಮಕ ಮಾಡ್ಕೊಂತಾರ. ಮಾರ್ಷಲ್ ಫಾಕ್ ಅಂತೇಳಿ, ಮಾರ್ಷಲ್ ಫಾಕ್ ಅನ್ನುವಂಥವನನ್ನ ಮಿತ್ರ ರಾಷ್ಟ್ರಗಳ ಪಡೆಯ ಸೈನ್ಯದ ದಂಡನಾಯಕ ಅಂತ ನೇಮಿಸ್ತಾರೆ. ಈ ಮಾರ್ಷಲ್ ಫಾಕನ ನೇತೃತ್ವದಲ್ಲಿರ್ತಕ್ಕಂಥ ಮಿತ್ರ ಪಡೆಯ ಸೈನ್ಯ ಏನು ಮಾಡ್ತಾರಪ್ಪ ಅಂದ್ರೆ ಜರ್ಮನಿಯ ಮೇಲೆ ನಿರ್ಣಾಯಕವಾಗಿ ಯುದ್ಧ ಮಾಡ್ತೈತಿ. ಯುದ್ಧ ಮಾಡಿ ಗೆಲುವನ್ನು ಸಾಧಿಸ್ತೈತಿ. ಇದರ ಜೊತೆ ಏನಪ್ಪಾ ಅಂತಂದ್ರೆ ಈ ಮಿತ್ರ ರಾಷ್ಟ್ರಗಳ ಸೇನಾ ಮುಖಂಡ ಮತ್ತು ಸೈನ್ಯಕ್ಕೆ ಹೆದರಿ ಬಲ್ಗೇರಿಯಾ, ಟರ್ಕಿ, ಆಸ್ಟ್ರಿಯಾ, ಹಂಗೇರಿಯಾ, ಈ ಎಲ್ಲ ಪ್ರದೇಶಗಳೇನಪ್ಪ ಅಂತಂದ್ರೆ ಅಮೆರಿಕಕ್ಕೆ ಅಥವಾ ಮಿತ್ರ ಪಡೆಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಶರಣಾಗ್ತವೆ. ಇನ್ನೂ ಯುದ್ಧ ಮುಗುದಿಲ್ಲ, ಬರೀ ಶರಣ ಅದು ಅಂತ ಒಂದಿಷ್ಟು ರಾಷ್ಟ್ರಗಳು. 1918 ನವೆಂಬರ್ 11ಕ್ಕೆ ಜರ್ಮನಿ ನಿರ್ಧಾರ ಮಾಡ್ತದೆ. ಜರ್ಮನಿ ಸೋತಿರ್ತೈತಿ. ಬಹಳಷ್ಟು ಜರ್ಮನಿಗೆ ಸಹಾಯ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಸೋತಿರ್ತವೆ. ಈ ಸೋಲು ಜರ್ಮನಿ ನಾಶ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಜರ್ಮನಿ ಏನು ಮಾಡ್ತದಪ್ಪ ಅಂದ್ರೆ ಯುದ್ಧ ನಿಲ್ಲಿಸಬೇಕು ಅಂತೇಳಿ ಘೋಷಣೆಗೆ ಹೋಗ್ತದೆ. ಯುದ್ಧ ನಿಲ್ಲಿಸಬೇಕು ಅಂತಂದ್ರೆ ಶಾಂತಿ ಒಪ್ಪಂದ ಆಗಬೇಕು ಅಂತ. ಅದಕ್ಕೆ 1918 ನವೆಂಬರ್ 11ಕ್ಕೆ ಜರ್ಮನಿ ಶಾಂತಿ ಒಪ್ಪಂದ ಮಾಡ್ಕೊಂತದೆ. ಶಾಂತಿ ಒಪ್ಪಂದ ಬಯಸಿ ತನ್ನ ಸೈನ್ಯವನ್ನು ಹಿಡೇನ್ಬರ್ಗ್ ಅಂತೇಳಿ ಹಿಡೇನ್ಬರ್ಗ್ ಅನ್ನುವಂಥ ಗಡಿರೇಖೆ, ಆ ಪ್ರದೇಶ ಅದು, ಆ ಪ್ರದೇಶದ ಭೂಪ್ರದೇಶದ ಹಿಡೇನ್ಬರ್ಗ್ ಅನ್ನುವಂಥ ಗಡಿರೇಖೆ ದಾಟಿ ಜರ್ಮನ್ ತನ್ನ ಸೈನ್ಯವನ್ನು ವಾಪಸ್ ಕರೆಸ್ಕೊಂಡ್ಬಿಡ್ತೈತಿ. ಜರ್ಮನ್ ಸೈನ್ಯ ವಾಪಸ್ ಹೋಗ್ತದೆ. ಜರ್ಮನ್ ಸೈನ್ಯ ವಾಪಸ್ ಹೋದ್ಮೇಲೆ ಎಷ್ಟಕ್ಕೆ ಸುಮ್ಮನೆ ಕುಂದ್ರೋದಿಲ್ಲ. ಹಾಗೇನಪ್ಪ ಅಂದ್ರೆ ಜರ್ಮನ್ ಸೈನ್ಯ ವಾಪಸ್ ಹೋದಾದ್ಮೇಲೆ ಏನು ಎರಡನೇ ವಿಲಿಯಂ ಇರ್ತಾನಲ್ಲ ಪಶ್ಚಿಮ ಭಾಗದಾಗ ಕೊನೆಯ ಯುದ್ಧ ಮಾಡ್ರಿ ಅಂತ, ಆ ಎರಡನೇ ವಿಲಿಯಂ ಏನಪ್ಪ ಅಂತಂದ್ರೆ ಜರ್ಮನಿಯ ಅಧಿಕಾರದ ಗದ್ದಿಗೆಯಿಂದ ಅವನನ್ನು ಕೆಳಗಿಳಿಸ್ತಾರೆ. ಅವನು ಸೋಲ್ತಾನೆ.
ಜರ್ಮನಿ ಸೋತು ಶರಣಾದು ಈ ಹಿಂಡೆನ್ಬರ್ಗ್ ಗಡಿ ದಾಟಿ ಏನು ಸೈನ್ಯ ಹೋಗಿರ್ತೈತಲ್ಲ, ಇಷ್ಟಕ್ಕೆ ಮಿತ್ರಪಡೆ ಸುಮ್ಮನೆ ಕುಂದಿರೋದಿಲ್ಲ. ಮಿತ್ರಪಡೆಯ ಸೈನ್ಯ ಜರ್ಮನಿ ಹಿಂಡೆನ್ಬರ್ಗ್ ಗಡಿ ರೇಖೆ ದಾಟಿ ಏನು ಹೋಗಿರ್ತೈತಲ್ಲ, ಆ ಸೈನ್ಯಕ್ಕೆ ಬೆನ್ನಟ್ಟಿ ಹೋಗ್ತೈತಿ. ಬೆನ್ನಟ್ಟಿ ಹೋಗಿ ಮತ್ತೆ ಅಲ್ಲೂ ಜರ್ಮನಿ ಏನೇನಪ್ಪ ಅಂತಂದ್ರೆ ಸೋಲಿಸ್ತಕ್ಕಂಥ ಕೆಲಸ ಮಾಡ್ತದೆ. ಅಂದ್ರೆ 1918 ನವೆಂಬರ್ 3 ಸಂದರ್ಭದೊಳಗೆ 1918 ನವೆಂಬರ್, ಅದಾದ್ಮೇಲೆ ಏನಪ್ಪ ಅಂದ್ರೆ ನವೆಂಬರ್ 11 ಆದಮೇಲೆ ನವೆಂಬರ್ದ ಕೊನೆ ಭಾಗದೊಳಗೆ ಏನಪ್ಪ ಅಂತಂದ್ರೆ ಬಹುತೇಕ ರಾಷ್ಟ್ರಗಳು ಯಾವ ಶತ್ರು ರಾಷ್ಟ್ರಗಳಿದಾವಲ್ಲ ಅವೆಲ್ಲ ಶಾಂತಿ ಬಯಸಿ ಮಿತ್ರಪಡೆಗೆ ತಮ್ಮ ಒಪ್ಪಂದವನ್ನು ಸಲ್ಲಿಸ್ತವೆ. ಹೀಗಾಗಿ ಬಲ್ಗೇರಿಯಾ ಏನಪ್ಪ ಅಂತಂದ್ರೆ ಬಲ್ಗೇರಿಯಾದೊಳಗೂ ಜನ ಏನಪ್ಪ ಅಂದ್ರೆ ಕ್ರಾಂತಿ ಗೆದ್ದಿರ್ತಾರೆ. ಆ ಸಂದರ್ಭದೊಳಗೆ ಬಲ್ಗೇರಿಯಾದ ರಾಜನನ್ನು ಅಧಿಕಾರದಿಂದ ಕಿತ್ತೊಗಿತಾರೆ. ಆಸ್ಟ್ರಿಯಾ ಮತ್ತು ಆಸ್ಟ್ರಿಯಾದ ಮಿತ್ರ ರಾಷ್ಟ್ರಗಳು ಸಂಪೂರ್ಣವಾಗಿ ಶರಣಾಗ್ತವೆ. ಅಮೇರಿಕಾ ಯುದ್ಧರಂಗ ಪ್ರವೇಶ ಮಾಡಿದ್ರಿಂದ ಅಮೇರಿಕಾ ದೊಡ್ಡಣ್ಣ ಅಂತ ಅನಿಸ್ಕೊಳ್ತೈತಿ. ಅಮೇರಿಕಾ ಯುದ್ಧರಂಗ ಪ್ರವೇಶ ಮಾಡಿದ್ರಿಂದ ಮಿತ್ರಪಡೆ ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸ್ತೈತಿ. ಇಲ್ಲಿಗೆ ಮೊದಲನೇ ಮಹಾಯುದ್ಧ ನಿಲ್ತದೆ. ಮೊದಲನೇ ಮಹಾಯುದ್ಧ ಮುಗಿತು. 1914 ಪ್ರಾರಂಭವಾಗಿರ್ತಕ್ಕಂಥ ಮೊದಲನೇ ಮಹಾಯುದ್ಧ 1918 ಹೊತ್ತಿಗೆ ಅಮೇರಿಕಾ ಯುದ್ಧರಂಗ ಪ್ರವೇಶ ಮಾಡುವ ಮೂಲಕ ಅಮೇರಿಕಾದ ವುಡ್ರೋ ವಿಲ್ಸನ್ನ ಭಾಷಣ ಮತ್ತು ಆತನ ನೀತಿಗೆ ಏನಪ್ಪ ಅಂದ್ರೆ ಬಹುತೇಕ ರಾಷ್ಟ್ರಗಳು ಒಪ್ಪಿಗೆ ಸೂಚಿಸಿ ಅಮೇರಿಕ ಯುದ್ಧರಂಗ ಪ್ರವೇಶ ಮಾಡಿ ಆಮೇಲೆ ಮಿತ್ರ ಸೈನ್ಯ ಪಡೆಯ ಮುಖ್ಯಸ್ಥ ಆಗಿ ಮಾರ್ಷಲ್ ಫಾಕ್ ಅನ್ನುವಂಥ ನೇತೃತ್ವದೊಳಗೆ ಸೈನ್ಯ ತಗೊಂಡು ಜರ್ಮನಿಯ ಸೈನ್ಯವನ್ನು, ಹಂಗೇರಿಯ ಸೈನ್ಯವನ್ನು, ಟರ್ಕಿ ಸೈನ್ಯವನ್ನು, ಆಸ್ಟ್ರಿಯಾ ಸೈನ್ಯವನ್ನು ಎಲ್ಲ ಸೈನ್ಯವನ್ನು ಸೋಲಿಸ್ತಾರೆ. ಕೊನೆಗೆ ಏನಪ್ಪ ಅಂದ್ರೆ ಸೋತಿರ್ತಕ್ಕಂಥ ಜರ್ಮನಿ ಬಹಳ ಮುಖ್ಯ ಆಗ್ತದೆ. ಸೋತಿರ್ತಕ್ಕಂಥ ಜರ್ಮನಿ ಒಪ್ಪಂದವನ್ನು ಮಾಡ್ಕೊಳ್ಳಕ್ಕೆ ತಯಾರಾಗ್ತದೆ, ಯುದ್ಧವನ್ನು ನಿಲ್ಲಿಸಬೇಕು ಅಂತೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ ಯುದ್ಧ ಪ್ರಾರಂಭ ಆಗಿದ್ದು ಯಾರ ಮಧ್ಯೆ? ಸರ್ಬಿಯಾ ಮತ್ತು ಆಸ್ಟ್ರಿಯಾ. ಕೊನೆಗೆ ಯುದ್ಧ ಮುಗಿಸಿದವರು